ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರೇ, ಜೀವನದಲ್ಲಿ ಕೆಲ ಸಮಯಗಳು ಬರುತ್ತೆ. ಆ ಸಮಯದಲ್ಲಿ ಕೇವಲ ಪರಿಸ್ಥಿತಿಗಳು ಮಾತ್ರ ಬದಲಾಗೋದಿಲ್ಲ. ನಿಮ್ಮ ಬದುಕಿನ ಸಂಪೂರ್ಣ ಕಥೆಯೇ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತೆ. 2025 ವರ್ಷ ಈಗ ತನ್ನ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಡಿಸೆಂಬರ್ ತಿಂಗಳ ಈ ಕೊನೆ ಟೈಮಲ್ಲಿ ನೀವು ನಿಂತಿರುವ ಜಾಗ ಅತ್ಯಂತ ಮಹತ್ವದ್ದು. ಏಕೆಂದರೆ ಇಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಮೂರು ಒಂದೇ ಬಿಂದುವಿನಲ್ಲಿ ಭೇಟಿಯಾಗ್ತವೆ. ಇದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿ ತಮ್ಮ ವಕ್ರಗತಿಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಅತ್ಯಂತ ಶಕ್ತಿಶಾಲಿ ಪರಿವರ್ತನಕಾರಿ ಶಕ್ತಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಈ ಒಂದು ಚಲನೆಯೇ ನಿಮ್ಮ ಸಂಪೂರ್ಣ 2026ರ ಭಾಗ್ಯವನ್ನು ಹೊಸ ದಿಕ್ಕಿಗೆ, ಹೊಸ ಜೀವನಕ್ಕೆ, ಹೊಸ ಯಶಸ್ಸಿಗೆ ನಿಮಗೆ ಹಾದಿಗೆ ಕರೆದುಕೊಂಡು ಹೋಗುತ್ತೆ. 2026 ಕೇವಲ ಇನ್ನೊಂದು ವರ್ಷ ಅಲ್ಲ, ಅದು ನಿಮ್ಮ ಪುನರ್ಜನ್ಮದ ವರ್ಷ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ವರ್ಷ. ನಿಮ್ಮ ಸಹನಶೀಲತೆಗೆ ಬಹುಮಾನ ದೊರಕುವ ವರ್ಷ. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ತಡೆಗಳು, ವಿಳಂಬಗಳು, ನಿರಾಸೆಗಳು ಎಲ್ಲವೂ ಕಾರಣ ಇಲ್ಲದೆ ಆಗಿಲ್ಲ. ಅವೆಲ್ಲವುಗಳಿಗೂ ನಿಮ್ಮನ್ನು ಈ ಒಂದು ಮಹಾ ಬದಲಾವಣೆಗೆ ಸಿದ್ಧಗೊಳಿಸಲು ನಡೆದ ಘಟನೆಗಳಾಗಿರುತ್ತೆ. ನಿಮ್ಮ ಬದುಕಿನಲ್ಲಿ ದೂರ ಹೋಗಿದ್ದ ಅವಕಾಶಗಳು, ಕೈತಪ್ಪಿದ ಕೆಲಸಗಳು, ಮುರಿದ ಸಂಬಂಧಗಳು, ಅರ್ಧದಲ್ಲೇ ನಿಂತ ಕನಸುಗಳು ಇವೆಲ್ಲವೂ 2026ರಲ್ಲಿ ಮತ್ತೆ ನಿಮ್ಮ ಬದುಕಿಗೆ ಪ್ರವೇಶಿಸುವ ಶಕ್ತಿಯನ್ನು ಹೊಂದಿವೆ. ಅಥವಾ ಅವುಗಳಿಂದಲೂ ಶ್ರೇಷ್ಠವಾದ, ನಿಮಗೆ ಹೆಚ್ಚು ಸೂಕ್ತವಾದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬಂದು ನಿಲ್ತವೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಇದು ಕೇವಲ 2 ದಿನಾಂಕಗಳನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಮೊದಲನೇದಾಗಿ ಡಿಸೆಂಬರ್ 20, 2025 ಮತ್ತು ಇನ್ನೊಂದು ಜೂನ್ 1, 2026. ಈ 2 ದಿನಗಳು ನಿಮ್ಮ ಭಾಗ್ಯದ ಬೀಗ ತೆರೆದುಕೊಳ್ಳುವ ಕ್ಷಣ ಆಗಿರುತ್ತೆ. ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ವೃತ್ತಿ ಭಾವವನ್ನು ಸ್ಪರ್ಶಿಸ್ತಾರೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ತರುವ ಒಂದು ಶಕ್ತಿಯನ್ನು ಹೊಂದಿದೆ. ಕೆಲಸ ಕಳೆದುಕೊಂಡವರು, ಪ್ರಮೋಷನ್ ತಡೆಯಲ್ಪಟ್ಟವರು, ವೃತ್ತಿಯಲ್ಲಿ ನಿರಾಶರಾಗಿದ್ದವರು, ಗೌರವ ಕಡಿಮೆಯಾಗಿದೆ ಅಂತ ಭಾವಿಸಿದವರು ಎಲ್ಲರಿಗೂ ಈ ಒಂದು ಟರ್ನಿಂಗ್ ಪಾಯಿಂಟನ್ನು ಇದು ಕೊಡುತ್ತೆ. ಇದ್ದಕ್ಕಿದ್ದಂತೆ ನಿಮಗೆ ಫೋನ್ ಬರುತ್ತೆ, ಹಳೆಯ ಕಂಪನಿಯಿಂದ ಮರಳಿ ಆಹ್ವಾನ ಬರುತ್ತೆ, ನಿಂತಿದ್ದ ಫೈಲ್ಗೆ ಸಹಿ ಬೀಳುತ್ತೆ, ಅಸಾಧ್ಯ ಅಂತ ನೀವು ತೋಚಿದ ಅವಕಾಶ ಕೂಡ ಸಾಧ್ಯವಾಗುತ್ತೆ. ನಿಮ್ಮ ವೃತ್ತಿಯಲ್ಲಿ ನಿಂತಿದ್ದ ಪ್ರಗತಿ 2026ರ ಸ್ಟಾರ್ಟಿಂಗ್ನಲ್ಲೇ ವೇಗವಾಗಿ ಪಡೆಯುತ್ತೆ. ಕೆಲಸದ ವಾತಾವರಣ ನಿಮ್ಮ ಪರವಾಗಿ ನಿಲ್ಲುತ್ತೆ. ಮೇಲಾಧಿಕಾರಿಗಳ ವರ್ತನೆ ಮೃದುವಾಗುತ್ತೆ. ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ. ಒಂದು ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ವೃತ್ತಿಭಾವದ ಮೇಲೆ ಬೀಳ್ತಿದ್ದಂತೆ ಒಣಗಿದ ಮರಕ್ಕೆ ಮಳೆ ಬಂದಂತೆ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ತುಂಬುತ್ತೆ. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಭಾರೀ ಲಾಭದ ಸೂಚನೆ ಇದೆ. ವಿದೇಶಿ ಪ್ರಯಾಣ, ವೀಸಾ, ವಿದೇಶ ಉದ್ಯೋಗ ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಸಂಬಂಧ ಇವೆಲ್ಲವೂ ಹೊಂದಿರುವವರಿಗೆ 2026 ಅತ್ಯಂತ ಶುಭಕರವಾದ ವರ್ಷ. ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ಗಳು, ದೊಡ್ಡ ಒಪ್ಪಂದಗಳು, ದೀರ್ಘಾವಧಿಯ ಲಾಭ ತರುವ ಅವಕಾಶಗಳು ನಿಮ್ಮ ಪಾಲಾಗುತ್ತೆ. ಡಿಸೆಂಬರ್ 2025ರಿಂದ ಜೂನ್ 2026ರವರೆಗೆ ಉದ್ಯೋಗ ಬದಲಾವಣೆಗೆ ಇದು ಗೋಲ್ಡನ್ ಟೈಮ್. ನೀವು ಒಂದೇ ಜಾಗದಲ್ಲಿ ಸಿಲುಕಿಕೊಂಡಿದ್ದೀರಿ ಅಂತ ನೀವೇನಾದರೂ ಭಾವಿಸಿದ್ದೆ ಆದರೆ ಈ ಅವಧಿಯಲ್ಲಿ ನಿಮ್ಮ ಭಾಗ್ಯ ವೇಗವಾಗಿ ತಿರುಗಿ ಒಂದು ಹೊಸ, ಉತ್ತಮ, ಗೌರವಯುತ ಉದ್ಯೋಗದ ಬಾಗಿಲು ತೆರೆದುಕೊಳ್ಳುತ್ತೆ. ಸಂಬಳ ಹೆಚ್ಚಳ ಆಗುತ್ತೆ. ಹುದ್ದೆ ಬದಲಾವಣೆ, ಹೊಸ ರೋಲ್ ಅಥವಾ ಸಂಪೂರ್ಣ ವಿಭಿನ್ನ ಕ್ಷೇತ್ರಕ್ಕೆ ಜಿಗಿಯುವ ಅವಕಾಶ ಕೂಡ ನಿಮಗೆ ಸಿಗಬಹುದು. ಹಣದ ವಿಚಾರದಲ್ಲಿ 2026ರಲ್ಲಿ ರಾಹು ದೊಡ್ಡ ಅವಕಾಶಗಳನ್ನು ನಿಮಗೆ ತಂದು ಕೊಡ್ತಾರೆ. ಹಣ ಬರುತ್ತೆ, ಆದರೆ ಅಸ್ಥಿರತೆ ಎಂಬ ಭಯವು ಕೂಡ ನಿಮಗೆ ಬರುತ್ತೆ. ಆದರೆ ಇಲ್ಲಿ ದೇವಗುರು ಬೃಹಸ್ಪತಿಯ ರಕ್ಷಣೆ ಕೂಡ ನಿಮಗೆ ಸಿಗುತ್ತೆ. ಬೃಹಸ್ಪತಿಯ ಶುಭ ದೃಷ್ಟಿ ಹಣದ ಅಸ್ಥಿರತೆಯನ್ನು ತಗ್ಗಿಸುತ್ತೆ, ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುತ್ತೆ, ಹಣ ಉಳಿಯುವಂತೆ ಮಾಡುತ್ತೆ. ಜೂನ್ 1, 2026ರಿಂದ ಸಂಬಂಧ ಮತ್ತು ವಿವಾಹ ಜೀವನದಲ್ಲಿ ಅತ್ಯಂತ ಶುಭ ಕಾಲ ಆರಂಭವಾಗುತ್ತೆ.
ಅವಿವಾಹಿತರಿಗೆ ಸರಿಯಾದ ವ್ಯಕ್ತಿ, ಗೌರವ, ಸ್ಥಿರತೆ ಮತ್ತು ದೀರ್ಘಕಾಲದ ಸುಖ ನೀಡುವ ಸಂಬಂಧಗಳು ರೂಪುಗೊಳ್ಳುತ್ತೆ. ವಿವಾಹಿತರಿಗೆ ಸಂಬಂಧದಲ್ಲಿ ಹೊಸ ಮಾಧುರ್ಯ, ಪರಸ್ಪರ ನಂಬಿಕೆ, ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ವ್ಯಾಪಾರಿಗಳಿಗೆ ಪಾಲುದಾರಿಕೆಯಿಂದ ಭಾರೀ ಲಾಭ, ಹೊಸ ಸಹೋದ್ಯೋಗಿಗಳು, ನಿಂತ ಒಪ್ಪಂದಗಳು ಮತ್ತೆ ಜೀವವನ್ನು ಪಡೆಯುತ್ತೆ. ನೀವು ಸಂಪೂರ್ಣ ಕಳೆದುಕೊಂಡಿವಿ ಅಂತ ಭಾವಿಸಿದ ವ್ಯವಹಾರಗಳು, ಪ್ರಾಜೆಕ್ಟ್ಗಳು, ಗ್ರಾಹಕರು 2026 ಮಧ್ಯಭಾಗದ ನಂತರ ಹೊಸ ರೂಪದಲ್ಲಿ ಹೆಚ್ಚು ಲಾಭದಾಯಕವಾಗಿ ಮರಳಿ ಬರುತ್ತೆ. ಲಾಭಭಾವದ ಮೇಲೆ ಬೃಹಸ್ಪತಿಯ ದೃಷ್ಟಿ ಬೀಳ್ತಿದ್ದಂತೆ ಆದಾಯ ಕೇವಲ ಹೆಚ್ಚುವುದಲ್ಲ, ಸ್ಥಿರವಾಗಿ ನಿರಂತರವಾಗಿ ಏರುತ್ತಾ ಸಾಗುತ್ತೆ. ಬೋನಸ್, ಇನ್ವೆಸ್ಟ್ಮೆಂಟ್, ಪ್ರಮೋಷನ್, ವಿಶೇಷ ಆರ್ಥಿಕ ಸಾಧನೆಗಳು ನಿಮ್ಮ ಪಾಲಾಗುತ್ತೆ. ಶನಿ ನಿಮ್ಮನ್ನು ಹೆಚ್ಚು ಕೆಲಸ ಮಾಡಿಸ್ತಾನೆ, ಹೆಚ್ಚು ಪರೀಕ್ಷೆ ಮಾಡ್ತಾ ಇದ್ದಾನೆ. ಆದರೆ 2026 ಶ್ರಮ ಕಡಿಮೆ, ಫಲ ಹೆಚ್ಚು ಎಂಬ ಸಮೀಕರಣ ಕೆಲಸ ಮಾಡುತ್ತೆ. 2025 ನೀವು ಮಾಡಿದ ಪ್ರತಿಯೊಂದು ತಪಸ್ಸಿಗೂ ಈಗ ಉತ್ತರ ಸಿಗುತ್ತೆ. ಈ ವರ್ಷವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡಿಕೊಳ್ಳೋದಕ್ಕೆ ಕೆಲವು ಉಪಾಯಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಶುದ್ಧ ನೀರು ಅರ್ಪಣೆ ಮಾಡಿ, ಗುರುವಾರ ಹಳದಿ ವಸ್ತು ದಾನ ಮಾಡಿ, ರಾಹು ಪ್ರಭಾವ ಸಮತೋಲನಕ್ಕಾಗಿ ಬೆಳ್ಳಿಯ ಚಿಕ್ಕ ತುಂಡು ನಿಮ್ಮ ಬಳಿ ಇಟ್ಕೊಂಬಿಡಿ. ಮಂಗಳವಾರ ಹನುಮಾನ್ ಚಾಲಿಸ ಪಠನೆ ಮಾಡಿ, ಶನಿವಾರ ಕಪ್ಪು ಎಳ್ಳನ್ನು ಹರಿಯುವ ನೀರಿನಲ್ಲಿ ಹಾಕಿ. ಪ್ರೀತಿಯ ಮಕರ ರಾಶಿಯವರ 2026 ಭಯದ ವರ್ಷವಲ್ಲ, ಅದು ನಿಮ್ಮ ಶ್ರಮಕ್ಕೆ ಸಿಕ್ಕ ಬಹುಮಾನ. ನಿಮ್ಮ ಜೀವನದ ಹೊಸ ಉದಯವಾಗಿರುತ್ತೆ. ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ನೀವು ಸಿದ್ಧರಿದ್ದೀರಾ ಈ ಹೊಸ ಜೀವನವನ್ನು ಆರಂಭ ಮಾಡೋದಕ್ಕೆ, ಸ್ವೀಕಾರ ಮಾಡೋದಕ್ಕೆ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.